ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತಿಲ್ಲಿ ಹಲಸಿನ ಹಣ್ಣಿನ ಮುಳ್ಕ ಅಥವಾ ಕಜ್ಜಾಯವನ್ನು ಮಾಡ್ತಾ ಇದ್ದೇನೆ. ಮುಳ್ಕ ಸರ್ವಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ, ಆದರೆ ಮಾಡುವ ರೀತಿಯಲ್ಲಿ ವ್ಯತ್ಯಾಸ ಇರ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ನಾನಿವತ್ತು ಯಾವ ರೀತಿ ಮುಳ್ಕ ಮಾಡ್ತೇನೆ ಅಂತ ನೋಡ್ಕೊಂಡು ಬರೋಣ. ಹಲಸಿನ ಹಣ್ಣಿನ ಮುಳ್ಕ ಅಥವಾ ಕಜ್ಜಾಯಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಇಲ್ಲಿ ನಾನು 1 ಪಾವಿನಷ್ಟು ದೋಸೆ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ ಅದೇ ಪಾತ್ರೆಯಲ್ಲಿ ಪ್ಲೇಟ್ ಮುಚ್ಚಿ ನೀರನ್ನು ಸೋಸಿ ತಗೊಂಡಿದ್ದೇನೆ. ನಂತರ ಹಾಗೆ ಆ ಪ್ಲೇಟನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟೆ. ಆ ನಂತರ ಅಕ್ಕಿ ನೋಡಿ ಈ ರೀತಿಯಾಗಿದೆ, ನೀರೆಲ್ಲ ಡ್ರೈ ಆಗಿ ಅಕ್ಕಿ ಈ ರೀತಿಯಾಗಿದೆ. ಮತ್ತು ಇದು ನೋಡಿ ನೆಂದಿದೆ ಕೂಡ, ಅಕ್ಕಿ ಚೆನ್ನಾಗಿ ನೆಂದಿದೆ ಕೂಡ, ನೀರು ಕೂಡ ಡ್ರೈ ಆಗಿದೆ. ಆನಂತರ ಕೊಬ್ಬರಿ ತುರಿ ಚಿಕ್ಕದಾಗಿ ಕೊಬ್ಬರಿಯನ್ನು ಹೀಗೆ ತುರ್ಕೊಂಡಿದ್ದೇನೆ. ಮತ್ತಿಲ್ಲಿ 2 ಪಾವಿನಷ್ಟು ಹಲಸಿನ ಹಣ್ಣು ತಗೊಂಡಿದ್ದೇನೆ. ರುಚಿಗೆ ಉಪ್ಪು ಸ್ವಲ್ಪ ಹಾಕಿಕೊಂಡ್ರೆ ಸಾಕು. ಹಾಗೂ ಇಲ್ಲಿ ಒಂದು 10 ಕಾಳಿನಷ್ಟು ಪೆಪ್ಪರ್ ತಗೊಂಡಿದ್ದೇನೆ. ಆನಂತರ ಕರಿಯಲು ಎಣ್ಣೆ. ಇವಾಗ ಅಕ್ಕಿಯನ್ನು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ಅಕ್ಕಿ ಹಾಕಿ ಪೌಡ್ರ್ ಮಾಡಿಕೊಳ್ಳುವ. ಒಮ್ಮೆಗೆಲ್ಲ ಅಕ್ಕಿ ಹಾಕಿಕೊಳ್ಳೋದು ಬೇಡ, ಸ್ವಲ್ಪ ಸ್ವಲ್ಪ ಹಾಕಿ ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಅಕ್ಕಿಯನ್ನು ಕೂಡ ಪೌಡ್ರ್ ಮಾಡಿಕೊಂಡಾಯಿತು. ತುಂಬ ನೈಸ್ ಅಲ್ಲ, ಸ್ವಲ್ಪ ತರಿ ಉಂಟು ಅಷ್ಟೇ, ಆ ರೀತಿ ಮಾಡಿಕೊಂಡ್ರೆ ಆಯಿತು. ಇನ್ನು ನಾನು ಅದೇ ಮಿಕ್ಸರ್ ಜಾರಿಗೆ ಹಲಸಿನಕಾಯಿ ಸೋಳೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡ್ರೆ ಆಯಿತು. ಸ್ವಲ್ಪ ಸೋಳೆಯನ್ನು ಹಾಕಿ ನೈಸಾಗಿ ಪೇಸ್ಟ್ ಥರ ಮಾಡಿಕೊಂಡ್ರೆ ಆಯಿತು. ನೀರು ಹಾಕಲಿಕ್ಕಿಲ್ಲ, ಹಾಗೆ ರುಬ್ಬಿಕೊಂಡ್ರೆ ಆಯಿತು. ಹಲಸಿನಕಾಯಿ ಸೋಳೆಗೆ ಉಪ್ಪು ಮತ್ತು ಪೆಪ್ಪರ್ ಹಾಕಿ ನಯವಾಗಿ ರುಬ್ಬಿಕೊಂಡಾಯಿತು. ಇನ್ನು ಇದನ್ನು ನಾವು ಈ ಅಕ್ಕಿ ಹುಡಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ, ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಇದಕ್ಕೆ ನಾನು ತುರಿದಿಟ್ಟ ಕೊಬ್ಬರಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಮುಳ್ಕಕ್ಕೆ ನೋಡಿ ಹಿಟ್ಟು ಕೂಡ ರೆಡಿ ಆಯಿತು. ಹಿಟ್ಟು ನೋಡಿ ಈ ಹದದಲ್ಲಿ ಉಂಟು. ನಮಗೆ ಇಲ್ಲಿ ಹಾಕಲಿಕ್ಕೆ ಈ ರೀತಿ ಹಾಕಲಿಕ್ಕೆ ಬರಬೇಕು. ಇಕೊಳ್ಳಿ, ಹೀಗೆ ಹಾಕಲಿಕ್ಕೆ ಬರಬೇಕು, ಈ ರೀತಿ ಉಂಟು ನೋಡಿ. ಮತ್ತು ಇದಕ್ಕೆ ನಾನು ನೀರು ಹಾಕಲಿಲ್ಲ, ಬರೀ ಹಲಸಿನ ಹಣ್ಣಿನ ಸೋಳೆಯಲ್ಲೇ ಕಲಸಿದ್ದು. ಒಂದು ವೇಳೆ ನಿಮಗೆ ಹಲಸಿನ ಹಣ್ಣಿನ ಸೋಳೆಯಲ್ಲಿ ಕಲಸಲಿಕ್ಕೆ ಆಗದಿದ್ದರೆ ಹಿಟ್ಟು ಗಟ್ಟಿಯಾದರೆ ನೀರು ಹಾಕ್ಕೊಳ್ಬೋದು. ಮತ್ತು ನಾನಿಲ್ಲಿ ಏಲಕ್ಕಿ ಕೂಡ ಹಾಕಲಿಲ್ಲ, ಹಲಸಿನ ಹಣ್ಣಿನ ಫ್ಲೇವರೇ ಇರಲಿ ಅಂತ ಏಲಕ್ಕಿ ಕೂಡ ಹಾಕಲಿಲ್ಲ. ನಿಮಗೆ ಏಲಕ್ಕಿ ಫ್ಲೇವರ್ ಬೇಕು ಅಂತಿದ್ದರೆ ಹಾಕಿಕೊಳ್ಬೋದು. ಇಷ್ಟಾದರೆ ಸಾಕು. ಇನ್ನು ನಾವು ಇದನ್ನು ಅರ್ಧ ಗಂಟೆ ಹೀಗೆ ಮುಚ್ಚಿಡುವ. ಮುಳ್ಕಕ್ಕೆ ಹಿಟ್ಟು ಕಲಸಿಟ್ಟು ಸುಮಾರು ಅರ್ಧ ಗಂಟೆ ಆಯಿತು. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಇಲ್ಲಿ ನಿಮಗೆ ಹಿಟ್ಟು ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಸೇರಿಸಿಕೊಳ್ಳಿ. ಹಿಟ್ಟು ಕಲಸಿಕೊಂಡಾಯಿತು ನೋಡಿ. ಹಿಟ್ಟು ಇದು ಈ ಹದಕ್ಕೆ ಉಂಟು, ಇದು ಕರೆಕ್ಟಾಗಿದೆ ನೋಡಿ. ನಮಗೆ ಇದು ಎಣ್ಣೆಗೆ ಹೀಗೆ ಬಿಡಲಿಕ್ಕೆ ಬರಬೇಕು ನೋಡಿ, ಈ ರೀತಿ ಎಣ್ಣೆಗೆ ಬಿಡಲಿಕ್ಕೆ ನೋಡಿ, ಈ ರೀತಿ ಬರಬೇಕು. ಇನ್ನು ಇದನ್ನು ನಾವು ಕಾದ ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಳ್ಳುವ. ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ, ಎಣ್ಣೆ ಇವಾಗ ಚೆನ್ನಾಗಿ ಕಾದಿದೆ. ಇದಕ್ಕೆ ಇವಾಗ ಮುಳಕವನ್ನು ಹಾಕ್ಕೊಳ್ಳುವ. ಸ್ಪೂನಲ್ಲಿ ಕೂಡ ಹಾಕ್ಬೋದು, ನಾನಿಲ್ಲಿ ರೌಂಡ್ ಶೇಪ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ. ಸ್ಪೂನಲ್ಲಿ ಹಾಕಿದರೆ ಸ್ವಲ್ಪ ಉದ್ದ ಬರ್ತದೆ. ಎಲ್ಲವನ್ನು ಕೂಡ ಇದೇ ರೀತಿ ಹಾಕಿಕೊಂಡ್ರೆ ಆಯಿತು. ಬೆಂಕಿಯನ್ನು ಇಲ್ಲಿ ಹೈ ಫ್ಲೇಮಿಗೆ ಇಟ್ಟುಕೊಂಡಿದ್ದೇನೆ. ಇಲ್ಲಿ ಇವಾಗ ಸೌಟಿಂದ ಮೆಲ್ಲಗೆ ನಾವು ಇದನ್ನೊಮ್ಮೆ ಮಗಜಿ ಹಾಕಿಕೊಂಡ್ರೆ ಆಯಿತು. ಇಲ್ಲಿ ಇವಾಗ ನೋಡಿ ಫ್ರೈ ಆಯಿತು, ಇಷ್ಟಾದರೆ ಸಾಕು. ಇವಾಗ ಇದನ್ನೆಲ್ಲ ತೆಗಿತಿದ್ದೇನೆ.
ನೋಡಿ ಸ್ನೇಹಿತರೆ, ಹಲಸಿನ ಹಣ್ಣಿನ ಕಜ್ಜಾಯ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹೊರಗೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.